ಅದನ್ನು ವಿಚಾರಿಸುವುದು ನಂದೀಶ ಭಕ್ತನಲ್ಲಿ. ನಂದೀಶ್ವರ ತಾಯಿ, ನೀ ಹೇಳು ಕಂದ. ಶ್ರವಣ ನಡೆದ ದುರ್ಘಟನೆಗಳನ್ನು ಅದನ್ನು ಹೇಳಬಾರದು ತಾಯಿ. ಸರ್ವೇಶ್ವರನ ಧರ್ಮಪತ್ನಿ ಕೇಳಿದರೆ ಮನ ಮುರುಗುತ್ತದೆ ತಾಯಿ. ನಿಮಗೆ ನಂದೀಶ್ವರ, ನನ್ನ ಮನ ಮರುಗುವುದಕ್ಕೆ ಮಹಾದೇವನ ಮುಖದ ಕಾಂತಿಯೇ ಕಾರಣವಾದದ್ದು. ಮರೆ ಮಾಚಬೇಡ ಕಂದ. ನನ್ನ ಪತಿಗಾದ ಮರುಕ ಯಾರ್ದು ನಡೆಯಿತು, ಬೇಗ ಹೇಳು. ಆದಿಶಕ್ತಿಯ ಅರಸನ ಅಂದವಾದ ಮುಖವು ಕಾಂತಿಗುಂದಿದೆ ಎಂದರೆ ಏನು ತಾಯಿ? ಕುಸುಬೇಶ್ವರ, ಕೈ ಕಂಕಣ ನೋಡುವುದಕ್ಕೆ ಕನ್ನಡಿ ಬೇಕೆ. ಪತಿಯ ಮುಖವನ್ನು ನೋಡುತ್ತಿದ್ದರೆ ಮರುಕವಾಗುತ್ತಿರುವುದು. ಬೇಗ ಹೇಳು ಕಂದ. ಆದಿಶಕ್ತಿ ಸೂರ್ಯನ ಕಿರಣಗಳು ಸೋಂಕಿದೊಡೆ ಕ್ಷಣ ಮಾತ್ರದಲ್ಲಿ ನಾಶವಾಗುವ ಮಂಜುವನಿ ಮುಸುಕಿದೊಡೆ ತಾವರೆಗೆ ಭಂಗವೇ ತಾಯಿ. ನಿಜಾದೇಶ ನಂದೀಶ್ವರ, ಕುಬೇರದ ಕುಲದಲ್ಲಿರುವ ತಾವರೆ ಆದರೇನು, ಅದು ಕಾಲಗದೆಯಿಂದ ಕಂದಿ ಹಾಳಾಗುವುದು. ಕೇಳಿದ ನಂದೀಶ್ವರ, ಪರಶುವಿನ ಪವಿತ್ರವಾದ ಮನಸ್ಸಿಗೆ ಶಾಂತಿ ಇಲ್ಲ. ಕಾಡಿನಲ್ಲಿ ಬೆಳೆದ ಹುಲ್ಲು ಬಲಹೀನವಾಗಿದ್ದರೆ ಹೊಟ್ಟಾಗಿ ಸೇರಿ ಅಗ್ಗವಾಗಿ ಆನೆಯನ್ನೇ ಕಟ್ಟಬಹುದು. ಪರಾಶಕ್ತಿ ಬಲಹೀನರಾದ ಮದಮುಖರು ಮಹತ್ತರವಾದ ಮಹಾದೇವನನ್ನು ಮನಗಾಂಕ್ಷೆಯಿಂದ ನೋಡಲಿಲ್ಲ. ಆ ದಾವಪದ ಮಗರು ನನ್ನ ಬದಿಗೆ ಬೇಸರ ಉಂಟು ಮಾಡಿದರು.